ಹಾಯ್ ಹಲೋ ಫ್ರೆಂಡ್ಸ್, ಸಕಲೇಶಪುರದಿಂದ ನಾವು ಕುಕ್ಕೆವರೆಗೂ ಈ ಪ್ರಕೃತಿಯ ಸೌಂದರ್ಯ ಎಂದರೆ ಪಶ್ಚಿಮ ಘಟ್ಟಗಳ ಸೌಂದರ್ಯವನ್ನು ನಿಮಗೆ ತೋರಿಸುವೆವು. ಇಲ್ಲಿಯ ರೈಲು ಮಾರ್ಗಗಳು ಮತ್ತು ಬೆಟ್ಟಗುಡ್ಡಗಳಲ್ಲಿ ಸೂರ್ಯೋದಯವನ್ನು ನಿಮಗೆ ತೋರಿಸಲಿದ್ದೇವೆ. ಮತ್ತು ಅಲ್ಲೆಲ್ಲಿ ಸುರಂಗಗಳು, ಅಲ್ಲೆಲ್ಲಿ ಜರಿಗಳು, ಅಲ್ಲೆಲ್ಲಿ ಸೇತುವೆಗಳನ್ನು ನಿಮಗೆ ಕಣ್ಣು ತುಂಬುವ ನೋಟವನ್ನು ನೀವು ಈ ವಿಡಿಯೋದಲ್ಲಿ ನೋಡುವಿರಿ. ಈ ವಿಡಿಯೋವನ್ನು ಕಂಟಿನ್ಯೂ ಆಗಿ ನೋಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮರಿಬೇಡಿ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಸಕಲೇಶಪುರದಿಂದ ಸುಬ್ರಹ್ಮಣ್ಯದವರೆಗೆ ಹೋಗುವ ಈ 52 ಕಿಲೋಮೀಟರ್ ಪ್ರಯಾಣದಲ್ಲಿ ನಾವು ಬರೋಬ್ಬರಿ 57 ಸುರಂಗಗಳು ಮತ್ತು 100ಕ್ಕೂ ಹೆಚ್ಚು ಸೇತುವೆಗಳನ್ನು ದಾಟಲಿದ್ದೇವೆ. ನಮಸ್ಕಾರ ಸ್ನೇಹಿತರೆ, ನೀವು ಈಗ ನೋಡುತ್ತಿರುವ ಈ ಹಾದಿ ಭಾರತದ ಅತ್ಯಂತ ಸುಂದರ ಮಾತ್ರವಲ್ಲ, ಅತ್ಯಂತ ಸಾಹಸಮಯ ರೈಲು ಮಾರ್ಗಗಳಲ್ಲಿ ಒಂದು. ಪಶ್ಚಿಮ ಘಟ್ಟಗಳ ಎದೆಯನ್ನು ಸೀಳಿ ಹೋಗುವ ಈ ದಾರಿಯನ್ನು ಗ್ರೀನ್ ರೋಡ್ ಎಂದು ಕರೆಯಲಾಗುತ್ತದೆ. ಫ್ರೆಂಡ್ಸ್, ಇನ್ನೇನು ಕೆಲವು ಸಮಯದ ನಂತರ ಸೂರ್ಯೋದಯವಾಗುವುದು. ಆಮೇಲೆ ಈ ನೋಟವನ್ನು ನೀವು ಎರಡು ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಅಷ್ಟು ಸುಂದರವಾಗಿ ಕಾಣುವುದು. ಅದೇ ರೀತಿಯಿಂದ ಬರೀ ಈಗ ನಾವು ನಿಮ್ಮನ್ನು ಸುರಂಗದ ಒಳಗಡೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿಯ ನೋಟವನ್ನು ನೀವು ಒಮ್ಮೆ ವೀಕ್ಷಿಸಿ. ಒಂದನೇ ಸುರಂಗ ಈಗ ಸ್ಟಾರ್ಟ್ವಾಗುವುದು. ಈಗ ಸುರಂಗದ ಒಳಗಡೆ ಇದ್ದೇವೆ, ನೋಡಬಹುದು ಹೇಗಿದೆ ಡಾರ್ಕ್ನೆಸ್ ಎಂದು ಈ ಸುರಂಗವನ್ನು ದಾಟಿದ ತಕ್ಷಣವೇ ಕಾಣುವುದು ಪ್ರಕೃತಿಯ ಸೌಂದರ್ಯ. ಆದರೆ ಇನ್ನೂ ಸೂರ್ಯೋದಯವಾಗದ ಕಾರಣ ನಮಗೆ ಕತ್ತಲು ಕಾಣುವುದು. ಸ್ವಲ್ಪ ಸಮಯದ ನಂತರ ಬೆಳಕನ್ನು ನೀವು ಕಾಣುವಿರಿ. ನೋಡಬಹುದು. ಇನ್ನೇನು ಸ್ವಲ್ಪ ಸಮಯದ ನಂತರ ಸೂರ್ಯೋದಯವಾಗುವುದು. ನೋಡಿ, ಅಲ್ಲಿ ದಾರಿಗಳನ್ನು ನೋಡಿ. ಬನ್ನಿ ಫ್ರೆಂಡ್ಸ್, ಈ ಟನಲಿನ ಒಳಗಡೆ ನುಸುಳೋಣ ನಾವು. ಜಸ್ಟ್ ಆ ಟನಲಿನ ಒಳಗಡೆ ಹಾದು ಹೋದ ಮೇಲೆ ಕಾಣುವುದು ಸುಂದರವಾದ ಅದ್ಭುತವಾದ ನೇಚರನ್ನು ನಾವು ನೋಡಬಹುದು. ನೋಡಿ ಫ್ರೆಂಡ್ಸ್, ಇನ್ನೇನು ಸೂರ್ಯೋದಯವಾಗುವ ಕ್ಷಣ ಹತ್ತಿರದಲ್ಲಿ ಬಂದಿದೆ. ನಾವು ನೋಡಬಹುದು ಟ್ರೈನ್ ಹೋಗುವ ದಾರಿಯಲ್ಲಿ ಎಷ್ಟು ಸುಮಧುರವಾಗಿ ಕಾಣುವುದು ಎಂದು. ಅಷ್ಟೇ ಸಾಹಸಮಯವಾದ ಜರ್ನಿ ಆಗಿರುವುದು. ಇಲ್ಲಿರುವ ಬೆಟ್ಟ ಗುಡ್ಡಗಳ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ಳಲು ಸಾವಿರಾರು ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ಕೊಡುತ್ತಾರೆ. ಇಲ್ಲಿಯ ಸೌಂದರ್ಯವು ಎಲ್ಲೂ ಇಲ್ಲ ಎಂದು ನಾನು ಭಾವಿಸುವೆನು. ಅಷ್ಟೊಂದು ಚೆನ್ನಾಗಿದೆ. ಆದರೂ ಮಳೆಗಾಲದಲ್ಲಿ ಅಂತೂ ಈ ಅದ್ಭುತವಾದ ಕ್ಷಣವನ್ನು ನೋಡಲು ಕಣ್ಣುಗಳು ಸಾಲದು ಎಂದು ಹೇಳಬಹುದು. ಇನ್ನೊಂದು ನನ್ನ ವಿಡಿಯೋದಲ್ಲಿ ಇಲ್ಲಿಯ ಮಳೆಗಾಲದ ವಿಡಿಯೋವನ್ನು ಮಾಡಿ ಹಾಕಲಾಗಿದೆ. ನನ್ನ ಯೂಟ್ಯೂಬಿನ ಚಾನಲಿನಲ್ಲಿ ನೀವು ಹೋಗಿ ನೋಡಬಹುದು. ನೋಡುವುದು ಫ್ರೆಂಡ್ಸ್, ದಟ್ಟವಾದ ಗುಡ್ಡವನ್ನು ಸೇರಿ ಅದರ ಒಳಗಡೆ ರೈಲು ಮಾರ್ಗಗಳನ್ನು ಹಾಕಿ ಅದರ ಒಳಗಡೆ ನಾವು ಹೊರಟಿದ್ದೇವೆ.
ಹಾಯ್ ಫ್ರೆಂಡ್ಸ್, ನೋಡಬಹುದು ನಾವು ಈಗ ಸೂರ್ಯೋದಯ ಆಗಿದೆ. ಆದ ಕಾರಣ ಬೆಟ್ಟ ಗುಡ್ಡಗಳಲ್ಲಿ ಅಲ್ಲಿ ನೋಡಬಹುದು ನದಿ ಅಂದ್ರೆ ನೀರು ಹರಿಯಾಕತ್ತೈತಿ. ನೋಡಲ್ಲಿ ಫಾಲ್ಸ್ ಅಂತೀವಲ್ಲ ಅದ ಸಣ್ಣ ಸಣ್ಣ ಇಲ್ಲಿ ಫಾಲ್ಸ್ ನೋಡಬಹುದು. ಆದರೂ ಮಳೆಗಾಲದಾಗ ನೋಡ್ಬೇಕು, ಆದಷ್ಟು ಎಷ್ಟು ಚಂದ ಕಾಣ್ತೈತೆ ಅಂದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಅಷ್ಟು ಚಂದ ಕಾಣ್ತೈತಿ. ನೋಡ್ಬೋದು ಎಷ್ಟು ಗಿಡ ಮರಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದಾವೆ ಅಂತಂದು. ಯಾವ್ದಾರು ಒಂದು ಇದು ಬಂದು ಅಂದ್ರೆ ಚಿರತೆ ಗಿರತೆ ಬಂದು ಜಿಗಿತ ಮುಗ್ದು ಹೋತ್ ನೋಡ್ಬೋದು ಎಷ್ಟೊಂದು ಇದು ಐತೆ ಅಂತಂದು. ಮೋಸ್ಟ್ ಬ್ಯೂಟಿಫುಲ್ ಅಂತಂದು ಹೇಳ್ಬೋದು. ನೋಡ್ಬೋದು ನಮ್ಮ ಟ್ರೈನಲ್ಲಿ ಕರ್ವಿಂಗ್ನಾಗೆ ಹೆಂಗೆ ಹಾಳಾಗತ್ತೈತೆ ಅಂತಂದು. ಎಷ್ಟು ನೈಸ್ ಕಾಣ್ತೈತಲ್ಲ. ನೋಡ್ಬೋದು ರೈಲಿನ ಹಿಂದುಗಡೆನೂ ನೋಡ್ಬೋದು ಮೋಸ್ಟ್ ಬ್ಯೂಟಿಫುಲ್ ನೇಚರ್ ಕಾಣ್ತತಿ. ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ. ವಾ ಸನ್ರೈಸ್ ಆಚೆ ಕಡೆ ಆಗಿದೆ. ಆದ್ರೆ ನಾವು ಈಚೆ ಕಡೆ ಇದೇವಲ್ಲ ಅಷ್ಟೊಂದು ಸೂರ್ಯ ಕಂಡು ಬರಲ್ಲ. ಸೂರ್ಯ ಆಚೆ ಕಡೆ ಮೈ ಅದ, ನಾವು ಈಚೆ ಕಡೆ ಮೈ ಇದೀವಲ್ಲ. ಆಚೆ ಕಡೆ ಮೈ ಇನ್ನೊಂದು 2-3 ನಿಮಿಷ ಬಿಟ್ಟು ನಿಮ್ಗೆ ಆಚೆ ಕಡೆ ಮೈ ತೋರಿಸ್ತೀನಿ ವಿಡಿಯೋ ಹೇಗಿದೆ ಅಂತ. ಸ್ಟಾರ್ಟಿಂಗ್ ಇಲ್ಲಿದ್ರೆ ಸ್ಟಾರ್ಟ್ ಆಗುತ್ತೆ. ವ್ಯೂ ನೋಡ್ಬೋದು ಎಷ್ಟು ನೈಸ್ ಕಾಣ್ತೈತೆ ಅಂತ. ಗುಡ್ಡ ಬೆಟ್ಟಗಳನ್ನು ನೋಡ್ಬೋದು ಅಲ್ಲಿ. ನಮ್ಮ ಭಾರತೀಯ ರೈಲ್ವೆಗಳೆಂದರೆ ಮೋಸ್ಟ್ ಬ್ಯೂಟಿಫುಲ್ ವ್ಯೂ ನೋಡ್ಬೋದು. ನಮ್ಮ ಭಾರತೀಯ ರೈಲ್ವೆಗಳಲ್ಲಿ ನೋಡ್ಬೋದು. ಅಲ್ಲೂ ಒಂದು ಜರಿ ಇರ್ತಿತ್ತು, ಆದ್ರೆ ಈಗ ಮಳೆ ಇಲ್ಲಲ್ಲ, ಅದಕ್ಕೆ ಅಲ್ಲಿ ನೀರೇ ಇಲ್ಲ. ಅಲ್ಲಿ ಎಷ್ಟು ನೈಸ್ ಕಾಣ್ತೈತೆ ನೋಡ್ರಿ. ಮೋಸ್ಟ್ ಬ್ಯೂಟಿಫುಲ್ ವ್ಯೂ ಅಂತಂದೇ ಹೇಳ್ಬೋದು. ನೋಡ್ಬೋದು ಹೇಗೆ ಕಾಣ್ತೈತೆ ಅಂತಂದು ಮ್ಯಾಗ. ಅಲ್ಲಿ ನೀರು ಕಾಣ್ತೈತೆ. ಇಲ್ಲಿ ನೋಡಿದ್ರೆ ಅಲ್ಲಿ ಜಲಪಾತ ನೋಡ್ಬೋದು. ಟನಲಿನ ಒಳಗಡೆ ಇದೀವಿ, ಈಗ ಹೊರಗಡೆ ಬಂದ್ವಿ. ನೋಡ್ಬೋದು ಆಲ್ಮೋಸ್ಟ್ ಅಲ್ಲಿ ಬೆಳಕೈತೆ ಫುಲ್. ಅದು ಫುಲ್ ಗುಡ್ಡ ಬೆಟ್ಟಗಳು. ಈ ಸಣ್ಣ ಸಣ್ಣ ಬ್ರಿಡ್ಜ್ ಎಷ್ಟು ಕೊಂಡಬಹುದು ಈಗ ಜಸ್ಟ್. ನೋಡ್ಬೋದು ಇಲ್ಲಿಯೂ ನೀರು ಹರಿಯಾಗತ್ತೈತೆ ನೋಡಿ. ಇಲ್ಲಿ ಸಣ್ಣಗ ಮಳೆಗಾಲದಾಗಂತೂ ಮೋಸ್ಟ್ ಬ್ಯೂಟಿಫುಲ್ ಕಾಣ್ತೈತೆ ನೀರು. ಇಲ್ಲಷ್ಟು ಮಂಜು ಇರ್ತೈತೆ, ಹಾಗೆ ಎಲ್ಲ ಇದಾಗಿರ್ತೈತಿ, ಮಸ್ತ್ ಕಾಣ್ತೈತಿ. ಇಲ್ಲಿ ಮತ್ತು ಟನಲಿನ ಮ್ಯಾಗಿದ್ರೆ ನೀರು ಬೀಳತ್ತಿರ್ತಾವೆ. ಮೋಸ್ಟ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ನೀವು ಏನರ ಬರ್ಬೇಕಂತ ಪ್ಲ್ಯಾನ್ ಮಾಡಿದ್ರೆ ಮಳೆಗಾಲದಾಗ ಬರೀ ಈ ಟ್ರೈನಿನ ಒಳಗಡೆ ಎಷ್ಟು ನೈಸ್ ಕಾಣ್ತೈತೆ ಅಂದರೆ ವ್ಯೂ 2 ಕಣ್ಣು ಸಾಲಲ್ಲ ಅನ್ಬೇಕು ಹಾಗೆ ಕಾಣ್ತೈತಿ. ನೋಡ್ಬೋದು ಹಿಂದುಗಡೆ ಎಷ್ಟು ನೈಸ್ ಕಾಣ್ತಲ್ಲ ಒಳಗೆ. ಇಲ್ಲಿ ನೋಡಿ ಟನಲಿನ ಒಳಗಡೆ ಹೊಂಟಿದೆ ನಮ್ಮ ಟ್ರೈನ್. ಮೇಲುಗಡೆ ಗುಡ್ಡದ ಒಳಗಡೆ ನಾವು ನೋಡ್ಬೋದು. ಎಷ್ಟು ಮೋಸ್ಟ್ ಬ್ಯೂಟಿಫುಲ್ ಸೌಂಡ್ ಕೇಳಿ ಎಷ್ಟು ನೈಸ್ ಬರ್ತೈತಲ್ಲ. ನೋಡ್ಬೋದು ವ್ಯೂ ಹೆಂಗೆ ಕಾಣ್ತೈತಲ್ಲ. ಟನಲಿನ ಒಳಗಡೆ ಇದ್ರೆ ಹೊರ ಬರೋಣ
ಸಖತ್ ಕಾಣ್ತೈತೆ ನೋಡಿ. ಇಂಥ ವ್ಯೂ ಆಮ್ನಿ ಕಾಣ್ತೈತಿ. ನೋಡ್ಬೋದು ಇಲ್ಲಿ ಹಚ್ಚ ಹಸಿರಿನಿಂದ ಕಾಣ್ತೈತಿ. ಇದೊಂದು ಬ್ರಿಡ್ಜ್ ಇದೆ. ಎಷ್ಟೋ ಬ್ರಿಡ್ಜ್ ಬರ್ತಾವಂತ ಹೇಳಿದ್ನಲ್ಲ, ಅಷ್ಟೊಂದು ಬ್ರಿಡ್ಜ್ ಇದಾವೆ ಇಲ್ಲಿ. ಸ್ಮಾಲ್ ಬಿಗ್ ಎಂದು ಹೇಳ್ಬೋದು. ಸಣ್ಣ ಸಣ್ಣ ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಬರ್ತಾವೆ. ಸಣ್ಣ ನೋಡ್ಬೋಲ್ಲ, ಕಾಮಗಾರಿಕೆ ನಡೆಯಕತ್ತೈತನ. ಇದೊಂದು ಬ್ರಿಡ್ಜ್ ನೋಡ್ಬೋದು ಇಲ್ಲಿ. ಇಂಥವು ನಾರ್ಮಲ್ ಸಣ್ಣ ಭಾಳ ಹೋಗ್ಕವು ಬ್ರಿಡ್ಜ್, ಅವನ್ನೆಲ್ಲ ತೋರ್ಸೋಕ್ಕಾಗಲ್ಲ ಈ ವಿಡಿಯೋದಲ್ಲಿ. ಅಷ್ಟೊಂದು ಬ್ರಿಡ್ಜ್ ಬರ್ತವೆ ನೋಡಿ. ಎಷ್ಟು ನೈಸ್ ಕಾಣ್ತೈತೆ. ಇಲ್ಲೊಂದು ಸಣ್ಣ ತೊರೆ ಇತ್ತು, ಅದರ ನೀರು ಹರಿತೈತಿ. ಮಳೆಗಾಲದಾಗ ಹರಿಯಾಗತ್ತೆ ಅಷ್ಟೆ. ಇಲ್ಲೊಂದು ಬ್ರಿಡ್ಜ್ ಬಂತು ನೋಡಿ. ಸಾಂದ್ ಏನಲ್ಲಿ ದೊಡ್ಡದೈತಿ ಬ್ರಿಡ್ಜ್. ನೀರು ಹರಿತಿತ್ತು, ಆ ನೀರ ಇಲ್ಲಿಗ ಮಳೆಗಾಲದಾಗ ಇರ್ತೈತಿ ಅಷ್ಟೇ. ನೋಡ್ಬೋದು ಎಷ್ಟು ಆಳಕೈತೆ ಅಂತಂದು. ಟನೆಲ್ ಒಳಗಡೆ ಹೊಂಟಿವಿ, ಹೊರಗಡೆ ಬಂದ್ವಿ. ಅಲ್ಲೂ ನೀರು ಹರಿತಿತ್ತು ಮಳೆಗಾಲದಾಗ. ಆ ವಿಡಿಯೋ ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲಿನ ಒಳಗಡೆ ಇದೆ, ನೀವು ನೋಡ್ಬೋದು ಆ ವಿಡಿಯೋವನ್ನು. ಈ ವಿಡಿಯೋವನ್ನು ಕಂಟಿನ್ಯೂ ಆಗಿ ನೋಡಿದ್ದ ಮೇಲೆ ಬನ್ನಿ ಫ್ರೆಂಡ್ಸ್, ಈಚೆ ಕಡೆ ವ್ಯೂ ನೋಡಕತ್ತೀರಿ. ನೋಡ್ಬೋದು ಬೆಟ್ಟ ಕಾಣ್ತದೆ ನನಗೆ, ಗುಡ್ಡ ಎಷ್ಟು ಎತ್ತರಕ್ಕೈತಿ. ಸಖತ್ ಕಾಣ್ತೈತಲ್ಲ. ಇನ್ನು ಮೇಲೆ ಸ್ಟಾರ್ಟ್ ಆಗತ್ತೆ ನೋಡಿ ವ್ಯೂ ಹೆಂಗೆ ಕಾಣ್ತೈತಂದು. ಬೆಟ್ಟ ಗುಡ್ಡಗಳನ್ನು ಮೋಸ್ಟ್ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಕಾಣ್ಬೋದು. ನೋಡ್ಬೋದು ಇಲ್ಲಿ ಬ್ರಿಡ್ಜ್ ಮ್ಯಾಗ ಹೊಂಟಿವಿ ನೋಡಿ. ಹೆಚ್ಚು ಕಡೆ ಹೆಂಗೆ ಕಾಣ್ತು ಬೆಟ್ಟ ಗುಡ್ಡಗಳು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಎಂಜಾಯ್ ಮಾಡಿದ್ರೆ ಅಂದ್ರೆ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋವನ್ನು ಸೆಂಡ್ ಮಾಡಿ, ಹೆಲ್ಪ್ ಆಗುತ್ತದೆ. ನೋಡೋದು ಫ್ರೆಂಡ್ಸ್, ಅಲ್ಲಿ ನೀರು ಹೋಗುತ್ತಲ್ಲ ಸಂಜರಿ. ಇಲ್ಲೊಂದು ಟನಲ್ ಬಂತು ಫ್ರೆಂಡ್ಸ್, ನೋಡ್ಬೋದು. ನೋಡ್ಬೋದು ಟನಲ್ ಒಳಗಡೆ ಹೇಗಿದೆ ಅಂತ. ಡಾರ್ಕ್ನೆಸ್. ಒಂದೊಂದು ಟನಲಿನ ಒಳಗಡೆ ಲೈಟ್ ವ್ಯವಸ್ಥೆ ಇದೆ, ಒಂದೊಂದು ಟನಲಿನ ಒಳಗಡೆ ಏನೂ ಇಲ್ಲ. ಅಲ್ಲಿ ನೋಡ್ಬೋದು ನೀರು ಫ್ರೆಂಡ್ಸ್.
ಫ್ರೆಂಡ್ಸ್, ಮತ್ತೊಂದು ಟನಲಿನ ಒಳಗಡೆ ಇನ್ನೇನು ಎಂಟರಿ ಆಗುತ್ತಿದ್ದೇವೆ. ನೋಡ್ಬೋದು ಫ್ರೆಂಡ್ಸ್, ಮಳೆಗಾಲದಾಗ ಇಲ್ಲಿಯೂ ನೀರು ಹರಿತೈತಿ. ಆ ಜಾಗದಾಗ ಅಷ್ಟು ನೈಸ್ ಕಾಣ್ತೈತಿ. ಒಳಗಡೆ ಬಂದು ಟನಲಿನ ಒಳಗಡೆ ನೋಡ್ಬೋದು ಫ್ರೆಂಡ್ಸ್, ಮೇಲುಗಡೆ ಎಷ್ಟು ವಿಸ್ಮಯವಾಗಿ ಕಾಣುತ್ತಿದೆ ಎಂದು. ನೋಡಿ ಫ್ರೆಂಡ್ಸ್, ಅಲ್ಲಿಯೂ ನೀರು ಹರಿಯುತ್ತಿದೆ ನೋಡಿ ಫ್ರೆಂಡ್ಸ್. ಭೂಮಿಯ ಮೇಲಿನ ಸ್ವರ್ಗ ಎಂದೇ ಹೇಳ್ಬೋದು. ಅಷ್ಟು ಮೋಸ್ಟ್ ಬ್ಯೂಟಿಫುಲ್ ಆಗಿ ಕಾಣ್ತೈತಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲೂ ನೀರು ಹೊರ್ತಿತ್ತು. ಇನ್ನೊಂದು ಟನಲಿನ ಒಳಗಡೆ ಈಗ ಜಸ್ಟ್ ಎಂಟ್ರಾಗಿವಿ. ಇವು ಮತ್ತೊಂದು ಎಂಟ್ರ್ ಹಾಕಿವಿ ಒಳಗಡೆ. ಟನಲ್ ಎಷ್ಟು ಮೋಸ್ಟ್ ಬ್ಯೂಟಿಫುಲ್ ಕಾಣ್ತೈತೆ ಎಂಟ್ರಿಗೆ ಆಗುವಾಗ. ನೋಡ್ಬೋದು, ಟ್ರೈನ್ ಅಂತೂ ಮತ್ತು ಮೋಸ್ಟ್ ಬ್ಯೂಟಿಫುಲ್ ಕರ್ವಿಂಗ್ನಾಗಂತರು. ರೈಲ್ವೆ ಜರ್ನಿ ಅಂತೂ ಮೋಸ್ಟ್ ಬ್ಯೂಟಿಫುಲ್ ಜರ್ನಿ ಅಂತಂದು ಹೇಳ್ಬೋದು. ನಿಮಗೆ ಕರೆಕ್ಟ್ ಅನಿಸುತ್ತ ಕಾಮೆಂಟ್ ಮಾಡಿ ಹೇಳಿ, ಯಾವ ಜರ್ನಿ ಬೆಸ್ಟ್, ರೈಲ್ವೆ, ಟ್ರೈನ್ ಆ್ಯಂಡ್ ವಿಮಾನ. ಈಚೆ ಕಡೆ ಮೈ ನೋಡಿ ಫ್ರೆಂಡ್ಸ್, ಎಷ್ಟು ಮೋಸ್ಟ್ ಬ್ಯೂಟಿಫುಲ್ ಕಾಣ್ತೈತಲ್ಲ. ಇಲ್ಲೊಂದು ಬ್ರಿಡ್ಜ್ ಐತೆ ನಮ್ಮ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ಇನ್ಮ್ಯಾಗ ಸ್ಟಾರ್ಟ್ ಆಯ್ತು ನಿಮ್ಮ ಮೋಸ್ಟ್ ಬ್ಯೂಟಿಫುಲ್ ಅಟ್ರಾಕ್ಟಬಲ್ ವ್ಯೂ ಅಂತಂದೇ ಹೇಳ್ಬೋದು. ಇಂಥ ವ್ಯೂ ಯಾರು ಮಿಸ್ ಮಾಡ್ಕೋಬೇಡಿ. ಈ ಕಡೆ ಅಂತೂ ಮೋಸ್ಟ್ ಬ್ಯೂಟಿಫುಲ್ ವ್ಯೂ ಎಂದೇ ಹೇಳ್ಬೋದು. ಅಷ್ಟೊಂದು ಚಂದ ಕಾಣ್ತೈತೆ. ನೋಡ್ಬೋದು ಬೆಟ್ಟ ಗುಡ್ಡಗಳು ಎಷ್ಟು ನೈಸ್ ಕಾಣ್ತೈತೆ ಅಂದ್ರೆ ಇಲ್ಲಿ ಹಿಮಾಲಯ ಇದೆ ಎಂದು ಕಾಣ್ಬೋದು. ಆಮನಿ ಕಾಣ್ತೈತೆ ಬೆಟ್ಟ ಗುಡ್ಡಗಳು ಹಚ್ಚ ಹಸಿರಿನಿಂದ ಮತ್ತು ಕಂಗೊಳಿಸುತ್ತೆ. ಏನರ ಹಿಮ ಬಿದ್ದಿತ್ತ ಮೋಸ್ಟ್ ಬ್ಯೂಟಿಫುಲ್ ಕಾಣ್ತೈತೆ ಅಂತ ಹೇಳ್ಬೋದು. ಆದರೂ ಬೆಳಕ್ಕೆ ಸಾಧ್ಯನೇ ಇಲ್ಲ, ಆದರೂ ಹಂಗಾಗಿ ಹೇಳಿದೆ. ನೋಡ್ಬೋದು ಟನಲ್ ಎಂಟ್ರಿ ಆದ್ವಿ, ಇನ್ನೇನು ಔಟ್ ಸೈಡ್ ಬರ್ತೀವಿ. ನೋಡ್ಬೋದು ಟನಲ್ ಒಳಗಡೆ ರೈಲ್ವೆ ಆಗ್ಬೇಕಂತಂದು. ಹಾಂ, ಎಂಟರ್ ಆದ್ವಿ ನೋಡಿ. ಇನ್ನೇನು ಫ್ರೆಂಡ್ಸ್ ನೋಡ್ಬೋದು, ಸ್ವರ್ಗವೇ ಸ್ವರ್ಗ ಅಂತ ಹೇಳ್ಬೋದು. ಎಷ್ಟು ನೈಸ್ ಕಾಣ್ತೈತಲ್ಲ. ಇಂಥ ವ್ಯೂ ನೀವೇನಾರ ಮಿಸ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮಂಥ ದಡ್ರೆ ಯಾರು ಇಲ್ಲ ಅಂತ ಹೇಳ್ಬೋದು. ಅಷ್ಟು ಮೋಸ್ಟ್ ಬ್ಯೂಟಿಫುಲ್ ಕಾಣ್ತೈತೆ ವ್ಯೂ. ಇಂಥ ವ್ಯೂ ಎಂಜಾಯ್ ಮಾಡೋಕೆ ಎರಡು ಕಣ್ಣು ಸಾಲಲ್ಲ ಅನ್ಬೋದು. ಅಲ್ಲಿ ಹೋಗಿ ಆ ಗುಡ್ಡ ಬೆಟ್ಟಗಳನ್ನು ಅಡ್ಡಾಡ್ಬೇಕಂತ ಅನಿಸ್ತೈತೆ. ಆದರೆ ಏನು ಮಾಡೋದು, ಹೋಗೋಕ್ಕಾಗಲ್ಲ. ಇಲ್ಲಿದ್ರೆ ತೋರಿಸ್ಬೋದು ನಾವು. ಬರ್ರಿ ಫ್ರೆಂಡ್ಸ್, ರೈಲ್ವೆ ಒಂದು ಇಟ್ಟು ನಿಂತೈತಿ. 2 ಸೆಕೆಂಡ್ ಕ್ರಾಸಿಂಗ್ ಇದ್ದಂಗೆ ಐತಿ. ನೋಡ್ಬೋದು ನನ್ನ ಬ್ಯಾಕ್ಗ್ರೌಂಡ್ ವ್ಯೂ ಹೆಂಗೆ ಕಾಣ್ತೈತೆ ಅಂದು. ಆದರೆ ರೈಲ್ವೆ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ಬೇಗನೆ ಹತ್ಬೇಕು ನಾವು. ಯಾಕೆ ನಾವು ಇಲ್ಲೇ ಇರ್ತೀವಿ. ನಮ್ಮ ಬ್ಯಾಕ್ಗ್ರೌಂಡ್ ನೋಡ್ಬೋದು. ನಮ್ಮ ಟ್ರೈನ್ ಹೊಂತ ಒಳಗೆ ಎಂಟ್ರಿ ಆದ್ವಿ ಈಗ ಜಸ್ಟ್. ನೋಡ್ಬೋದು ಫ್ರೆಂಡ್ಸ್, ನೋಡಬಹುದು ಎಷ್ಟು ಮೋಸ್ಟ್ ಬ್ಯೂಟಿಫುಲ್ ಕಾಣ್ತದಲ್ಲ. ಇಲ್ಲಿದ್ರ ಎಷ್ಟು ಚಂದ ಕಾಣ್ತದ ನೋಡು.
ಮಳೆಗಾಲದಾಗಂತ್ರ ನೋಡಕ್ ಮತ್ತಟ್ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಮುಂಜ್ ಹೆಂಗ್ ಇರ್ತೈತಂದ್ರ ಇಲ್ಲೇ ಕೆಳಗ ಅಂದ್ರ ಮೋಡಗಳು ಇಲ್ಲೇ ಕಾಣ್ತಾವ ಹತ್ರಕ್ಕ. ಅಷ್ಟೊಂದು ಎಲ್ಲಿ ನಾವು ಮೋಡದ ಮ್ಯಾಗ ಹೊಂಟಿವನ ಅನಿಸ್ಬೇಕು. ಆ ಮನಿ ಮೋಸ್ಟ್ ಬ್ಯೂಟಿಫುಲ್ ಕಾಣ್ತೈತೆ. ಈಗೂ ಅದಕ್ಕಿನ್ನ ಚಂದ ಕಾಣ್ತೈತೆ, ಆಗ ಅದಕ್ಕಿನ್ನ ಚಂದ ಕಾಣ್ತೈತೆ ಅಂತ ಹೇಳ್ಬೋದು. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಕಾಣ್ತೈತಲ್ಲ. ನೋಡ್ಬೋದು ಮುಂದೆ ಹಂಗ ಹೊಂಟಂಗೆಲ್ಲ ಇದಕ್ಕಿನ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಕಾಣಬಹುದು ನಮ್ಗೆ. ಅಷ್ಟೊಂದು ನೈಸ್ ಕಾಣ್ತೈತಿ. ಅಲ್ಲಿ ನೋಡ್ಬೋದು ಸ್ಮಾಲ್ ಊರ್ ಕಾಣತೈತಿ ನೋಡೋದು ಕೆಳಗಡೆ ದಾರಿತಲ್ಲಿ. ಈ ಟನಲಿನ ಒಳಗಡೆ ಹೊಂಟಿವಿ, ಎಂಟರ್ ಆದ್ವಿ. ಈ ಹೊರಗಡೆ ನೋಡ್ಬೋದು ಆಚೆ ಕಡೆ ವ್ಯೂ ಹೆಂಗ್ ಕಾಣ್ತೈತೆ ಅಂತಂದು. ಇಂಥ ವ್ಯೂ ಯಾರು ಮಿಸ್ ಮಾಡ್ಕೊಬ್ರಿ ಅಂತ ಹೇಳ್ತೇನೆ ನಾನಂತರೂ. ಮೋಸ್ಟ್ ಬ್ಯೂಟಿಫುಲ್ ಕಾಣ್ತೈತಿ. ಮತ್ತೊಂದು ಟನಲ್ ಮತ್ತೆ ಎಂಟ್ರಿ ಆದ್ವಿ. ಈಗ ಒಳಗಡೆ ಹೊರಗಡೆ ನೋಡ್ಬೋದು ಹೆಂಗ್ ಕಾಣ್ತೈತಿ. ಖತರ್ನಾಕ್ ಕಾಣ್ತೈತಿ, ಸ್ವರ್ಗಣ ಅಂತ ಹೇಳ್ಬೇಕು, ಹಂಗತ್ರ ಕಾಣ್ತೈತಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಸೆಂಡ್ ಮಾಡಿ. ಮತ್ತು ನೋಡ್ಬೋದು ಫ್ರೆಂಡ್ಸ್, ಸೂರ್ಯೋದಯ ಆಗತೈತಿ. ಆ ಸೂರ್ಯೋದಯ ಸಮಯದಾಗ ಅಲ್ಲಿಯ ಪಶ್ಚಿಮ ಘಟ್ಟಗಳು ನೋಡ್ಬೋದು, ಎಷ್ಟು ಮೋಸ್ಟ್ ಬ್ಯೂಟಿಫುಲ್ ಕಾಣುತ್ತದೆ ಅಲ್ವಾ. ನೋಡಿ ಫ್ರೆಂಡ್ಸ್, ಟ್ರೈನ್ ಎಷ್ಟು ಮೋಸ್ಟ್ ಬ್ಯೂಟಿಫುಲ್ ಕಾಣ್ತೈತಲ್ಲ ಕರ್ನಿಂಗ್ನಾಗ. ಹಿಂಗ್ ಖತರ್ನಾಕ್ ಕಾಣ್ತೈತೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣ್ತದೆ ಬ್ಯಾಕ್ಗ್ರೌಂಡಲ್ಲಿ ಫುಲ್. ನೋಡ್ಬೋದು ಫ್ರೆಂಡ್ಸ್, ಮತ್ತಟ್ಟು ಎಷ್ಟು ನೈಸ್ ಕಾಣ್ತೈತೆ ನೋಡಿ ಈ ಕಡೆ ಅಂತೂ. ಮಳೆಗಾಲದಾಗಂತೂ ಮೋಸ್ಟ್ ಬ್ಯೂಟಿಫುಲ್. ಅಲ್ಲೆಲ್ಲಿ ಜರಿ ಕಾಣ್ತಾವ ಅಂದ್ರೆ ಫಾಲ್ಸ್ ಕಾಣ್ತಾವ ಅಂತ ಹೇಳ್ಬೋದು, ಸಣ್ಣ 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 ಸಣ್ಣ. ಇಲ್ಲಿದ್ರೆ ನೋಡ್ಬೋದಾಗ ಮಳೆಗಾಲದಾಗ. ಈಗ ಕಾಣುತ್ತಿಲ್ಲ, ಇದು ಚಳಿಗಾಲ ಆಗಿರ್ತದೆ. ನೋಡಿ ಫ್ರೆಂಡ್ಸ್, ನೋಡ್ಬೋದು ಫ್ರೆಂಡ್ಸ್, ಅಲ್ಲಿ ಮಂಜು ನೋಡ್ಬೋದು ಅಲ್ಲಲ್ಲಿ.
ನೋಡ್ಬೋದು ಫ್ರೆಂಡ್ಸ್ ಎಷ್ಟೊಂದು ಚೆಂದ ಕಾಣುತ್ತದೆ ಎಂದು. ಮತ್ತೊಂದು ಟನಲ್. ನೋಡ್ಬೋದು ಫ್ರೆಂಡ್ಸ್ ಗಿಡ ಮರಗಳು ಎಷ್ಟು ನೈಸ್ ಕಾಣ್ತಾವಲ್ಲ. ಅಲ್ಲೊಂದು ಬ್ರಿಡ್ಜ್ ಇತ್ತು. ವ್ಯೂ ಅಂತೂ ಖತರ್ನಾಕ್ ಕಾಣ್ತೈತಿ. ಜರ್ನಿ ಅಂತೂ ಮೋಸ್ಟ್ ಬ್ಯೂಟಿಫುಲ್. ಟೈಮ್ ಹೋಗಿದ್ದ ಗೊತ್ತಾಗಲ್ಲ ಗಾಡ್ ಸೆಕ್ಷನ್ ಅಂತೂ. ನೋಡ್ಬೋದು ವ್ಯೂ ಹೆಂಗೆ ಕಾಣ್ತೈತಂದು. ರಿಯಲು ಪೇಕ್ ಕಾಣಿಸ್ಬೇಕು. ಆಮ್ನಿ ಅಟ್ರಾಕ್ಟ್ ಕಾಣ್ತತಿ. ನೋಡ್ಬೋದು ಬ್ಯಾಕ್ಗ್ರೌಂಡ್ ಅಂದ್ರೆ ಎಷ್ಟು ಹಚ್ಚ ಹಸಿರು ಕಾಣ್ತತಿ ಅಂತ ನೋಡ್ಬೋದು. ಪಾಗ್ ಮಂಜು ಎಷ್ಟೈತೈತೆ ಅಂದು ಫ್ರೆಂಡ್ಸ್. ನೋಡ್ಬೋದು ಅಲ್ಲಿ ಎಷ್ಟು ನೈಸ್ ಕಾಣ್ತೈತಲ್ಲ. ನೋಡಿ ಫ್ರೆಂಡ್ಸ್ ಅಲ್ಲಿ ಹಕ್ಕಿ ಹಂಗಾರಾಗ್ತದೆ. ನೋಡಿ ಫ್ರೆಂಡ್ಸ್ ವಾವ್ ಸೋ ನೈಸ್. ನೋಡಿ ಫ್ರೆಂಡ್ಸ್ ಬ್ರಿಡ್ಜ್ ಮ್ಯಾಗ ಟ್ರೈನ್ ಬರೋದು ಹೆಂಗೆ ಕಾಣ್ತಂತಂದು. ವಾವ್ ಸೋ ಬ್ಯೂಟಿಫುಲ್. ಅಟ್ರಾಕ್ಟ್ ಮಾಡಿಬಿಡ್ತೈತಿ. ಆಮ್ನಿ ವ್ಯೂ ಐತಿ. ಕನಸ್ನ್ಯಾಗ ಸಹಿತ ಬರ್ಬೇಕಿಂತ ವ್ಯೂ. ಆಮ್ನಿ ಮಸ್ತ್ ಕಾಣ್ತೈತಿ. ವಾವ್ ನೋಡಿ ಫ್ರೆಂಡ್ಸ್ ಅಲ್ಲಿ ಗುಡ್ಡ ಬೆಟ್ಟಗಳು ಹೆಂಗೆ ಕಾಣ್ತಾವ ಅಂತಂದು. ಎಷ್ಟು ಖತರ್ನಾಕ್ ಕಾಣ್ತೈತಲ್ಲ. ಕೆಳಗಡೆ ನೋಡ್ಬೋದು ಎಷ್ಟು ನೈಸ್ ಕಾಣ್ತೈತೆ ನೋಡಿ. ಇದು ಕಂಬಳಿ ಅಂದ್ರೆ ಹಚ್ಚ ಹಸಿರಿನ ಕಂಬಳಿ ಹೊದಿಕ್ದಂಗೆ ಐತೆ ಅಂತಂದು ಹೇಳ್ಬೋದು. ಆಮ್ನಿ ನೈಸ್ ಕಾಣ್ತೈತಿ. ಪ್ರಕೃತಿಯ ಸೌಂದರ್ಯ ಮುಂದೆ ಯಾವುದೂ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂತಾರಲ್ಲ. ಆಮ್ನಿ ಚಂದ ಐತಿ. ವಾವ್ ಎಷ್ಟು ನೈಸ್ ಕಾಣ್ತದಲ್ಲ ಫ್ರೆಂಡ್ಸ್. ನೋಡ್ಬೋದು.